ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಬಂದ್ಬಿಟ್ಟು ಸಂಡೇ ವ್ಲಾಗ್, ಅಂದರೆ ವೀಕೆಂಡ್ ಇತ್ತು. ಸೊ ನಾನು ನನ್ನ ತಂಗಿ ಎಲ್ಲ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾಯಿದ್ದೋ. ನಮ್ಮೂರಿಂದ ನಾವು ಬಸ್ಸಿಗೆ ಹೋಗಬೇಕು. ಬಸ್ಸಿಂದ ಗುಬ್ಬಿಗೆ ಹೋಗಿ ಗುಬ್ಬಿಯಿಂದ ತುಮಕೂರಿಂದ ನಾವು ಡಾಬಸ್ಪೇಟೆಗೆ ಹೋಗಿ ಅಲ್ಲಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವಿ. ಸೊ ಇಲ್ಲಿ ನೋಡಿ, ನನ್ನ ಮಗಳು ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರ್ಬೇಕಾದ್ರೆ ಅಲ್ಲೊಂದು ಆಂಜನೇಯನ ಟೆಂಪಲ್ ಇದೆ. ಕೈ ಮುಗಿದು ಪೂಜೆ ಮಾಡ್ತಾ ಇದ್ದಾಳೆ ದೇವ್ರನ್ನ. ನಾವು ಮನೆಯಲ್ಲಿ ರೆಡಿಯಾಗಿ ಮನೆ ಬಿಟ್ಟಿದ್ದೆ 11 ಗಂಟೆ ಆಗಿತ್ತು. 11 ಗಂಟೆ 12 ವರ್ಷಕ್ಕೆ ನಾವು ದಾವಸ್ಪೇಟೆಯಿಂದ ನಾವು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಹತ್ರ ಹೋದಾಗ ಆಲ್ಮೋಸ್ಟ್ ಆಗಲೇ ಟೈಮ್ 1:30 2 o'clock ಆಗ್ತಾಯಿತ್ತು. ಸೊ ಆವಾಗ ಹೋದೋ ನಾವು. ಸೊ ನಾವು ಆನ್ ದ ವೇ ಹೋಗ್ಬೇಕಾದ್ರೆ ನಮಗೆ ಆಲ್ರೆಡಿ ಆಗಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. 11:30 ಆಗ್ಬಿಟ್ಟಿತ್ತು ಆಗಲೇ. ಯಾವುದೋ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಗಣೇಶ ಅಂದ್ಕೊಂಡಿದ್ದು. ಗಣೇಶ ಎಲ್ಲ ಕಾಸು ತೊಗೊಂಡು ಹೋಗ್ತಾಯಿದ್ರು. ಡಾಬಸ್ಪೇಟೆಯಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇರೋದಿದು. ಸೊ ನಾವು ಬೆಂಗಳೂರಿಂದ ಹೋದರೆ ನಮಗೆ ಚಿಕ್ಕಬಳ್ಳಾಪುರ 60 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ ನಾವು ಹೇಗೆ ಹೋಗಬೇಕು ಅಂದರೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್, ನಾವೇನಾರು ಬಸ್ಸಿಗೆ ಹೋದರೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅಲ್ಲಿ ವೆಹಿಕಲ್ಸ್ ಇರುತ್ತೆ. ಅಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ ಈಶಾ ಫೌಂಡೇಶನ್ಗೆ. ಆಟೋ ಸಿಗುತ್ತೆ, ಇಲ್ಲ ಬಸ್ಸು, ಗೌರ್ಮೆಂಟ್ ಬಸ್ಗಳು ಇದ್ದಾವೆ. ಹಾಗಾಗಿ ಅಲ್ಲಿಂದ ಹೋಗ್ಬೋದು. 10 ಕಿಲೋಮೀಟರ್ಸ್ ಅಷ್ಟೇ ಈಶಾ ಫೌಂಡೇಶನ್ಗೆ ಚಿಕ್ಕಬಳ್ಳಾಪುರದಿಂದ. ಓನ್ ವೆಹಿಕಲ್ಸಲ್ಲಿ ಹೋಗೋದಾದರೆ ಬೆಂಗಳೂರಿಂದ ಆದರೆ 60 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಹೋಗಬೇಕು ಅಂದರೆ ಫುಲ್ ಹೈವೇ ಇದೆ. ಯಾವುದೇ ರೋಡು ಏನು ಹಾಳಾಗಿರೋ ಥರ ಏನಿಲ್ಲ. ಫುಲ್ ಹೈವೇ ರೋಡು. ಆರಾಮಾಗಿ ಈಸಿಯಾಗಿ 1.5 ಅವರಲ್ಲೆಲ್ಲ ಹೋಗ್ಬಿಡ್ಬೋದು ನಾವು. ಸೊ ನಾವು ತಿಂಡಿ ತಿಂದು ಹೋಗಿರಲಿಲ್ಲ. ಸೊ ಆನ್ ದ ವೇ ಹಂಗೆ ತಿಂದ್ಕೊಂಡು ಹೋದೋ. ಸೊ ಫುಲ್ಲು ಗ್ರೀನರಿಯಾಗಿ ತುಂಬ ಚೆನ್ನಾಗಿತ್ತು. ಆನ್ ದ ವೇ ರೋಡು ಮಾತ್ರ ಫುಲ್ಲು ಕ್ಲೌಡಿಯಾಗಿ ಆ್ಯಂಡ್ ಮಳೆ ಬರೋ ಥರನೂ ಇತ್ತು. ತುಂಬ ಚೆನ್ನಾಗಿತ್ತು ಹೋಗ್ಬೇಕಾದ್ರೆ ವೆದರು. ನಾವು ಹೈವೇ ರೋಡ್ ಬಿಟ್ಟ ಮೇಲೆ ಲೆಫ್ಟಿಗೆ ಒಂದು ಸಣ್ಣ ರೋಡ್ ಸಿಗುತ್ತೆ. ಈ ಥರ ಅಂಗಡಿಗಳು, ಸ್ಟಾಲ್ಸ್ ಎಲ್ಲ ಇರುತ್ತೆ. ಅಲ್ಲಿಂದ ನಾವು ಲೆಫ್ಟಲ್ಲಿ ಹೋಗಬೇಕು. ಅಲ್ಲಿ ಆ ರೋಡಲ್ಲಿ ಸೈಡಲ್ಲಿ ಎಲ್ಲ ಸ್ಟಾಲ್ಸ್ ಇರುತ್ತೆ. ಗೊತ್ತಾಗ್ಬಿಡುತ್ತೆ ನಮಗೆ ಅಲ್ಲಿ ಅದೇ ಈಶಾ ಫೌಂಡೇಶನ್ಗೆ ದಾರಿ ಅಂತಲೂ ಇರುತ್ತೆ. ಆಮೇಲೆ ಆನ್ ದ ವೇ ಹೋಗ್ತಾ ಮಣ್ಣು ರೋಡು ಸಿಗುತ್ತೆ. ಮಣ್ಣು ರೋಡೇ ಎಲ್ಲ ಮುಂದೆ ಎಲ್ಲ. ಸೊ ಇಲ್ಲಿ ಸದ್ಗುರು ಸನ್ನಿಧಿ ಅಂತ ಇದೆ. ಇಲ್ಲಿಂದ ಒಳಗೋದ್ರೆ ನಮಗೆ ಇಲ್ಲೇ ಈಶಾ ಫೌಂಡೇಶನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು. ಅಲ್ಲಿಂದ ಇನ್ನೂ ಮುಂದೆ ಹೋಗಬೇಕು, ಒಂದು 2 ಕಿಲೋಮೀಟರ್ಸು ಹೋಗಬೇಕು. ಅಲ್ಲಿ ಟಾರ್ ರೋಡ್ ಇದೆ. ಸೊ ಅಲ್ಲೇನೂ ಮಣ್ಣು ರೋಡೆಲ್ಲ ಏನೇನಿಲ್ಲ, ಬೇಗ ಹೋಗ್ಬಿಡ್ಬೋದು. ನೋಡಿ ಕಾಣಿಸ್ತಾ ಇದೆಯಾ ಈಶಾ ಫೌಂಡೇಶನ್ನು. ಸೊ ಇಲ್ಲಿಂದ ಇನ್ನೂ ಮುಂದೆ ಹೋಗಬೇಕು. ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ದೂರದಿಂದನೇ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇನ್ನು ಹತ್ತಿರದಿಂದ ಕಾಣಿಸ್ಬೋದು. ನಾವು ಹೋದೋ, ತುಂಬ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ಅಲ್ಲಿ ಹೋದರೆ ಕಾಮಾಗಿರುತ್ತೆ ಆ್ಯಂಡ್ ಏನೋ ಮನಸ್ಸಿಗೆ ನೆಮ್ಮದಿ ಅಂತ ಸಿಗುತ್ತೆ. ಸೊ ನಾವು ಅಲ್ಲೆಲ್ಲ ಹೋಗಿ ಕಾರ್ ಪಾರ್ಕಿಂಗೆಲ್ಲ ತುಂಬ ಜಾಗ ಇದೆ. ಆ್ಯಂಡ್ ಕಾರ್ ಪಾರ್ಕಿಂಗ್ಗೆ ಅಲ್ಲಿ ನಮಗೆ ಫೀಸ್ ಕಟ್ಟಿಸ್ಕೊತಾರೆ. ಎಂಟ್ರಿ ಫೀಸ್ ಏನೂ ಇಲ್ಲ, ಕಾರ್ ಪಾರ್ಕಿಂಗ್ ಮಾತ್ರ ಫೀಸ್ ಇದೆ. ಇಲ್ಲಿ ನಮಗೆ ಮೆಡಿಟೇಷನ್ ಹಾಲು ಮತ್ತು ಯೋಗ ಸ್ಟುಡಿಯೋ, ಲೈಬ್ರರಿ, ಕೆಫೆಟೇರಿಯಾ ಎಲ್ಲ ಈ ಥರ ಎಲ್ಲ ಹೋಟೆಲ್ಸ್ ಎಲ್ಲ ಇದ್ದಾವೆ. ಅಲ್ಲಿ ಅಕ್ಕಪಕ್ಕ ಹೋಟೆಲ್ಸ್ ಕೂಡ ಇದ್ದಾವೆ.
ಸೊ ನಮಗಲ್ಲಿ ಯೋಗ ಮಾಡ್ಬೋದು ಆ್ಯಂಡ್ ಮೆಡಿಟೇಷನ್ ಮಾಡ್ಬೋದು ಒಳಗಡೆ ಹೋಗಿ. ಆದಿಯೋಗಿ ಈಶಾ ಫೌಂಡೇಶನ್ ವಿಶೇಷತೆಗಳು ಬಂದ್ಬಿಟ್ಟು, ಆ ಈಶಾ ಫೌಂಡೇಶನಿಗೆಲ್ಲ ಅದು 112 ಅಡಿ ಇದೆ. ಇದು ಯೋಗಿ ಸಂಸ್ಕೃತಿ ಪ್ರಕಾರ ಮೋಕ್ಷಕ್ಕೆ 112 ಸಾಧ್ಯತೆಗಳು ಇದೆಯಂತೆ. ಹಾಗೆಯೇ ವುಮೆನ್ ಸಿಸ್ಟಮಲ್ಲೂ ಕೂಡ 112 ಸಂಕೇತಗಳನ್ನು ಸಂಕೇತಿಸುತ್ತಂತೆ. ಅದನ್ನು ಇಟ್ಕೊಂಡು ಸದ್ಗುರು ಅವರು ಈ ಆದಿಯೋಗಿ ಸ್ಟ್ಯಾಚ್ಯೂವನ್ನು 112 ಅಡಿ ಫೀಟಲ್ಲಿ ಕಟ್ಟಿದ್ದಾರೆ. ಮತ್ತು ಇದೇ ಥರ ಕೊಯಮತ್ತೂರಲ್ಲೂ ಕೂಡ ಇದೆ. ಅಲ್ಲಿ ಎಕ್ಸ್ಟ್ರಾ ಸ್ಕೂಲು, ಹೋಟೆಲ್ಸು ಆ್ಯಂಡ್ ಸ್ಟೇಗೆಲ್ಲ ಇದ್ದಾವೆ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಪಾರ್ಕಿಂಗ್ ಫೀಸ್ ಇದೆ ಆ್ಯಂಡ್ ಮತ್ತು ಎಕ್ಸ್ಟ್ರಾ ಎಂಟ್ರಿ ಫೀಸ್ ಏನು ಇರೋದಿಲ್ಲ. ಇಲ್ಲಿ ಹೋಗಿದ ತಕ್ಷಣ ಕಾಮ್ ಅನಿಸುತ್ತೆ, ಮನಸ್ಸು ಪ್ರಶಾಂತತೆಯಿಂದ ಕೂಡಿರುತ್ತೆ. ನೋಡಿ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಸೊ ಇಲ್ಲಿ ಬಂದಮೇಲೆ ಎಲ್ಲರೂ ಫೋಟೋಸು ವೀಡಿಯೋಸು ಎಲ್ಲ ತೊಗೊತಾ ಇರ್ತಾರೆ. ಸೊ ನಾವು ಹಂಗೆ ತೊಗೊಂಡು ಹೊಟ್ಟೆ ಹಸ್ತಿತ್ತು. ಸೊ ಅದಕ್ಕೋಸ್ಕರ ಊಟಕ್ಕೆ ಹೋದೋ. ಅಲ್ಲೇ ಪಕ್ಕದಲ್ಲೇ ಹೋಟೆಲ್ಸ್ ಎಲ್ಲ ಇದ್ದಾವೆ. ಸೊ ನಾವು ಬಂದಿದ್ದು ಚಂದ್ರಮುಖಿ ಅಂತ ಇದೆ. ಇದ್ರ ಪಕ್ಕ ಇನ್ನೂ ಒಂದಿತ್ತು, ಇದು ಇನ್ನೂ ಚೆನ್ನಾಗಿತ್ತು ಅಂತ. ಸೊ ನಾವಿಲ್ಲಿ ಬಂದು ಅಲ್ಲೇ ಆಚೆನೇ ಮೆನ್ಯೂ ಇಟ್ಟಿದ್ದಾರೆ. ಅಲ್ಲೇ ನಾವು ನೋಡಿಬಿಟ್ಟು ಏನು ಬೇಕು ಅಂತ ಮೊದಲೇ ನಾವು ಡಿಸೈಡ್ ಮಾಡಿ, ಅಲ್ಲಿ ಕೌಂಟರ್ ಇದೆ, ಅಲ್ಲೋಗಿ ನಾವು ಬಿಲ್ ಹಾಕ್ಸಿ ಬರಬೇಕು. ಆಮೇಲೆ ಇಲ್ಲಿ ಸೆಲ್ಫ್ ಸರ್ವಿಸ್ ಇರೋದು, ಸೊ ನಾವೇ ತೊಗೊಂಬರ್ಬೇಕು. ನನ್ನ ತಂಗಿ ಹೋಗಿದ್ಲು ಊಟ ತೊಗೊಂಬರೋಕ್ಕೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ಲು. ಸೊ ನಾವು ಆರ್ಡ್ರ್ ಮಾಡಿದ್ದು ಬಂದ್ಬಿಟ್ಟು ಪನ್ನೀರ್ ಫ್ರೈಡ್ ರೈಸು ಆ್ಯಂಡ್ ಪನ್ನೀರ್ ಮಸಾಲ ರೋಟಿ. ಪನ್ನೀರ್ ಫ್ರೈಡ್ ರೈಸ್ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಅಷ್ಟು ಓಕೆ ಥರ ಇತ್ತು. ಆ್ಯಂಡ್ ರೋಟಿ ಮತ್ತು ಪನ್ನೀರ್ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿತ್ತು. ಫುಲ್ಲೆಲ್ಲ ಊಟ ಬ್ಯಾಟಿಂಗ್ ಬಾರಿಸಿ ಮತ್ತು ಸ್ಟ್ಯಾಚ್ಯೂ ಹತ್ರ ಹೋದೋ. ನಾವು ಆವಾಗಲೇ ಹೋದಾಗ ಮಧ್ಯಾಹ್ನ ಆಗಿದ್ದರಿಂದ ತುಂಬ ಬಿಸಿಲಿತ್ತು. ಸೊ ಅದಕ್ಕೋಸ್ಕರ ಬಿಸಿಲು ಸ್ವಲ್ಪ ಕಮ್ಮಿ ಆಗಲಿ ಅಂತ ಊಟಕ್ಕೆ ಬಂದಿದ್ದು. ಅದೆಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೋದೋ ಆ ಸ್ಟ್ಯಾಚ್ಯೂ ಹತ್ರ, ಆದಿಯೋಗಿ ಹತ್ರ. ಅಲ್ಲಿ ಹೋದ್ಮೇಲೆ ನಾವು ಒಳಗಡೆ ಎಲ್ಲ ಹೋಗೋಣ ಅಂತ ಹೊರಟಿದ್ದು. ಇಲ್ಲಿ ನಾವು ನೋಡಬೇಕಾಗಿರೋ ಪ್ಲೇಸಸ್ ಬಂದ್ಬಿಟ್ಟು ನಾಗಮಂಟಪ, ಆದಿಯೋಗಿ ಸ್ಟ್ಯಾಚ್ಯೂ ಆ್ಯಂಡ್ ಯೋಗಲಿಂಗೇಶ್ವರ ಲಿಂಗ ಅಂತ ಇದೆ. ಸೊ ಅಲ್ಲಿ ಹೋಗಿ ನಾವು ನೋಡಬೇಕಾಗಿರೋವಂಥದ್ದು. ನಾವು ಫಸ್ಟ್ ಬರ್ತಿದ್ದಂಗೆ ಇಲ್ಲಿ ಶಿವನ ಸಂಕೇತ ತ್ರಿಶೂಲ ಇದೆ. ಅದಾದಮೇಲೆ ಶಿವನ ಎದುರುಗಡೆನೇ ಒಂದು ನಂದಿ ವಿಗ್ರಹನೂ ಕೂಡ ಇದೆ. ಅದಾದಮೇಲೆ ನಾವು ಯೋಗೀಶ್ವರ ಲಿಂಗ ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾಯಿದ್ದು. ಸೊ ನಾವು ಒಳಗಡೆ ಹೋಗ್ಬೇಕಾದ್ರೆ ಫೋನ್ ಅಲೋ ಇಲ್ಲ, ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಒಳಗಡೆ ಎಲ್ಲ ಮೆಡಿಟೇಷನ್ ಎಲ್ಲ ಮಾಡ್ತಿರ್ತಾರೆ. ಸೊ ನಾವು ಫೋನ್ನೆಲ್ಲ ಯೂಸ್ ಮಾಡೋಂಗಿಲ್ಲ ಒಳಗಡೆ. ಸೊ ಅದು ನಾನು ಸ್ವಲ್ಪ ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲಿ ಯೋಗಲಿಂಗೇಶ್ವರ ಪೂಜೆಗೆ ಅಮೌಂಟ್ ನಾವು ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಮೌಂಟ್ ಪೇ ಮಾಡಿದ್ರೆ ನಮಗೆ 100 ರುಪೀಸು, 200 ರುಪೀಸು, 600 ರುಪೀಸು ಈ ಥರ ಪೂಜೆ ಇರುತ್ತೆ. ನಾವು ಯಾವ ಪೂಜೆ ಎಷ್ಟು ರುಪೀಸ್ ಹೇಳ್ತೀವೋ ಆ ಥರ ಪೂಜೆ ಮಾಡಿಕೊಡ್ತಾರೆ. ನೋಡಿ ಯೋಗಲಿಂಗೇಶ್ವರ ಇದೇನೆ. ಸೊ ಇಲ್ಲಿ ನಮಗೆ ಪೂಜೆ ಇದು ಇದನ್ನು ಲಿಂಗೇಶ್ವರನ ಮೇಲೆ ತೆಗಿತಾರಂತೆ. ಸೊ ನನಗೂ ಅಷ್ಟು ಗೊತ್ತಿಲ್ಲ, ಅಲ್ಲಿರೋರು ಹೇಳಿದ್ದು ಈ ಮೇಲೆ ತೆಗಿತಾರಂತೆ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ರು, ಅದಕ್ಕೆ ಸ್ಟಾಪ್ ಮಾಡಿದೆ. ಅದಾದಮೇಲೆ ನಮಗೆ ಪ್ರಸಾದ ಕೂಡ ಕೊಡ್ತಾರೆ, ಎಳ್ಳುಂಡೆ ಕೊಡ್ತಾರೆ. ಪ್ರಸಾದವಾಗಿ ಎಳ್ಳುಂಡೆ ಕೊಡ್ತಾರೆ. 100 ರುಪೀಸ್ಗೆ 5 ಪೀಸಸ್ ಏನೋ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ತೊಗೊಳ್ಳಿ. ತುಂಬ ಟೇಸ್ಟ್ ಕೂಡ ಇರುತ್ತೆ. ಫಸ್ಟ್ ನಾವು ಹೋಗಿದ ತಕ್ಷಣವೇ ಎಂಟ್ರೆನ್ಸಲ್ಲಿ ನಾಗಮಂಟಪ ಸಿಗುತ್ತೆ. ಸೊ ಅಲ್ಲಿ ನಾಗಮಂಟಪದಲ್ಲಿ ಪೂಜೆ ಅಂದರೆ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಮಧ್ಯಾಹ್ನ ಒಂದು ಸಾಲ್ಟ್ ಇರುತ್ತೆ ಆ್ಯಂಡ್ ಸಂಜೆ ಒಂದು ಸಾಲ್ಟ್ ಇರುತ್ತೆ. ಒಂದು ಪೂಜೆ ಇಬ್ಬರು ಅಷ್ಟೇ ಮಾಡಬೇಕಾಗಿರೋದು, ಗಂಡ ಹೆಂಡತಿ ಅಷ್ಟೇ ಪೂಜೆ ಮಾಡಬೇಕಾಗಿರೋದು. ಅಕ್ಕ ತಂಗಿ ಅಥವಾ ಅಮ್ಮ ಮಗಳು ಈ ಥರ ಪೂಜೆ ಮಾಡೋಂಗಿಲ್ಲ. ಗಂಡ ಹೆಂಡತಿ ಮಾಡ್ಬೋದು, ಅಥವಾ ಹೆಂಡತಿ ಒಬ್ಬರು ಬಂದಿದ್ದರೆ ಅವರು ಕೂಡ ಮಾಡ್ಬೋದು. ಅಲ್ಲಿ ಫಸ್ಟೇ ನಾಗಮಂಟಪ ಸಿಗುತ್ತೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲೂ ಕೂಡ ಫೋನಲ್ಲೂ ಇಲ್ಲ, ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ಪೂಜೆ ನಾವೇನು ಆನ್ಲೈನ್ ಬುಕ್ಕಿಂಗ್ ಮಾಡಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿರೋರು ತಿಳಿಸಿದಷ್ಟೇ.
ಅದಾದಮೇಲೆ ಮುಂದೆಗಡೆನೆ ಯೋಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಸ್ವಲ್ಪ ಮುಂದೆ ಬಂದಾಗ. ಅದಾದಮೇಲೆ ಅದ್ರ ಮೇಲುಗಡೆ ಆದಿಯೋಗಿ ಸ್ಟ್ಯಾಚುನ ಪ್ರತಿಷ್ಠಾಪನೆ ಮಾಡಿರೋದು. ತುಂಬ ದೊಡ್ಡದಿದೆ ಇದು ಆದಿಲಿಂಗ ನೋಡಿ, ತುಂಬ ದೊಡ್ಡದಿದೆ. ಸೊ ಇದ್ರ ಸುತ್ತ ಈ ಥರ ತ್ರಿಶೂಲದ ಥರ ಅದನ್ನು ಯಾರು ಟಚ್ ಮಾಡಬಾರ್ದು, ಆ ವಿಗ್ರಹನ ಅದು ಟಚ್ ಮಾಡಿ ಹಾಳು ಮಾಡಿಬಿಡ್ತಾರೆ ಅಂತ. ಸೊ ಸುತ್ತ ಈ ಥರ ನಮಗೆ ತ್ರಿಶೂಲದಲ್ಲಿ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಕ್ಲಾಮ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಮೆಡಿಟೇಷನ್ ಮಾಡ್ತಿರ್ತಾರೆ, ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡ್ದೋ. ಇಲ್ಲಿ ನಾವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಹೇಳೋದ್ಕಿಂತ ಇಲ್ಲಿ ನೀವೇ ಬಂದು ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮನಸ್ಸಿಗೆ ಕೂಡ ತುಂಬ ನೆಮ್ಮದಿ ಸಿಗುತ್ತೆ. ಇಲ್ಲಿ ನಾವು ತೋರಿಸೋದ್ಕಿಂತ ನೀವು ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದೇ ಬಂದ್ಬಿಟ್ಟು ನಾಗಮಂಟಪ. ನಾನು ಹೇಳಿದ್ನಲ್ಲ ಆವಾಗಲೇ ಒಳಗೆ ಹೋಗೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ. ಸೊ ಆಚೆಯಿಂದನೇ ಮಾಡಿಕೊಂಡೆ. ಅದಾದಮೇಲೆ ಆಗಲೇ 5 ಗಂಟೆ ಆಗ್ತಾಯಿತ್ತು. ಸೊ ನಾವು ಹೊರಟು, ಹಾಗೆ ಐಸ್ ಕ್ರೀಮ್ ತೊಗೊಂಡು ಬಿಸಿಲಿದ್ದರಿಂದ ತಿಂದ್ಕೊಂಡು ಹೊರಟು. ಆದಿಯೋಗಿ ಬಂದ್ಬಿಟ್ಟು ಮಂಡೇ ಟು ಸಂಡೇ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಅಲ್ಲಿ ತುಂಬ ಜನ ಕ್ರೌಡ್ ಇತ್ತು. ಸಂಡೇ ಹೋಗಿದ್ದರಿಂದ ತುಂಬ ಕ್ರೌಡ್ ಇತ್ತು. ವೀಕೆಂಡ್ಸಲ್ಲಾದರೆ ಕ್ರೌಡ್ ಇರುತ್ತೆ ಅನಿಸುತ್ತೆ. ವೀಕ್ ಡೇಸಲ್ಲಾದರೆ ಅಷ್ಟು ಕ್ರೌಡ್ ಇರೋಲ್ಲ. ವೀಕೆಂಡ್ಸಲ್ಲಿ ಮಾತ್ರ ತುಂಬ ಕ್ರೌಡ್ ಇತ್ತು. ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಆ್ಯಂಡ್ ಎಷ್ಟು ಜನ ಅಂದರೆ ಬಿಸಿಲು ಕಮ್ಮಿ ಆಗ್ತಾ ಇನ್ನೂ ಜಾಸ್ತಿ ಆಗ್ತಾಯಿದ್ರು ಜನಗಳು. ತುಂಬ ಜನ ಇದ್ದರು ಅಲ್ಲಿ. ಅಲ್ಲೆಲ್ಲ ನೋಡಾದ್ಮೇಲೆ ಫೋಟೋಸು ವೀಡಿಯೋಸು ತೊಗೊಳೋರೆ ತುಂಬ ಇದ್ದರು. ನಾವು ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಬಂದೋ. ಸೊ ಆಲ್ರೆಡಿ ತುಂಬ ಟೈಮ್ ಆಗಿರೋದ್ರಿಂದ ಅಲ್ಲೇ ನಿಯರ್ ಬೈ ನಂದಿ ಬೆಟ್ಟ ಕೂಡ ಇದೆ. ಸೊ ಒಂದೇ ಟ್ರಿಪ್ ಮಾಡಿದ್ರೆ ಬೆಳಗ್ಗೆ ಬೇಗ ಹೊರಟ್ರೆ ನಾವು ಈಶಾ ಫೌಂಡೇಶನ್ ನೋಡಿಕೊಂಡು ನಂದಿ ಬೆಟ್ಟನೂ ಕೂಡ ನೋಡ್ಕೊಂಬರ್ಬೋದು. ಸೊ ನಾವು ಹೊರಟಿರೋದು ಲೇಟ್ ಆಗಿದ್ದರಿಂದ ನಮಗೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ನಾವು ಬಂದು. ನೀವೇನಾದರೂ ಬರ್ತೀರಾ ಅಂದರೆ ಬೇಗನೆ ಬಂದು ನಂದಿ ಬೆಟ್ಟನೂ ಕೂಡ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಚಿಕ್ಕಮಂಗ್ಳೂರಲ್ಲಿ ಗ್ರೇಪ್ಸ್ನ ಎಲ್ಲರೂ ತುಂಬ ಬೆಳೀತಾರೆ. ನೀವು ಗ್ರೇಪ್ಸ್ನ ಬೈ ಮಾಡಬೇಕು ಅಂದರೆ ಹೋಗಿ ತೊಗೊಬೋದು. ಆ್ಯಂಡ್ ಬಾರ್ಗಿನ್ ಮಾಡಿ ತೊಗೊಬೇಕಾಗುತ್ತೆ. ನೋಡಿ ಆಗಲೇ ಸೂರ್ಯ ಮುಳುಗ್ತಾ ಇದ್ದಾನೆ. ಸೊ ನಮಗೂ ಲೇಟಾಗಿತ್ತು. ನಾವು ಬೇಗ ಮನೆ ಕಡೆ ಬಂದು. ಬರಬೇಕಾದ್ರೆ ಒಂಥರ ಪೀಸ್ಫುಲ್ಲಾಗಿತ್ತು ಮನಸ್ಸು ನೋಡಿ ಬಂದಮೇಲೆ. ಸೊ ಅಲ್ಲಿ ಹೋಗಿ ನಾವು ಮೆಡಿಟೇಷನ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಅದ್ರ ಪೂಜೆ, ಯೋಗೇಶ್ವರ ಪೂಜೆ, ನಾಗಮಂಟಪ ಪೂಜೆ ಎಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಆ್ಯಂಡ್ ಸದ್ಗುರು ಅವ್ರದ್ದು ವಾಯ್ಸ್ ಕೂಡ ಕೇಳ್ತಾ ಇರುತ್ತೆ, ಅಲ್ಲಿ ಪ್ಲೇ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಬಂದಿದ್ದೋ ಜಾಸ್ತಿ ಅಲ್ಲಿ ಮೆಡಿಟೇಷನ್ನೇ ಮಾಡ್ತಿದ್ದಿದ್ದು ಒಳಗಡೆ. ತುಂಬ ಜನ ಮೆಡಿಟೇಷನ್ ಮಾಡ್ತಿದ್ದರು. ಆ್ಯಂಡ್ ಎಲ್ಲ ಅಲ್ಲಿ ಪೂಜೆ ಮಾಡಿಕೊಡೋರು, ಪೂಜೆ ವಿಧಾನ ಎಲ್ಲ ತಿಳಿಸೋರೆಲ್ಲ ಫುಲ್ ವೈಟಲ್ಲೇ ಇದ್ದರು. ಆ್ಯಂಡ್ ಆಲ್ಮೋಸ್ಟ್ ಆಲ್ ಮೆಡಿಟೇಷನ್ ಮಾಡೋರೆಲ್ಲರೂ ಕೂಡ ವೈಟಲ್ಲೇ ಬಂದಿದ್ದರು. ಸೊ ನಾವು ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟು. ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ. ಒಂದೇ ಟ್ರಿಪ್ ಪ್ಲ್ಯಾನ್ ಮಾಡೋರು ಆರಾಮಾಗಿ ಈಸಿಯಾಗಿ ಹೋಗಿ ಬರ್ಬೋದು. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.